ಐಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಕರಡಿಗುಡ್ಡ ಗ್ರಾಮದಲ್ಲಿ ಕಳಪೆ ಕಾಮಗಾರಿಯ ದರ್ಶನವಾಗಿರುವಂತದ್ದು. 50 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿ. ಇಲ್ಲಿ ಫುಲ್ ಕಳಪೆ ಕಂಡ್ರಿ ಎಂಬಂತೆ ಗುತ್ತಿಗೆದಾರನ ನಿರ್ಲಕ್ಷ್ಯಕ್ಕೆ ಈ ಒಂದು ಪ್ರಮುಖ ರಸ್ತೆ ಕಳಪೆ ಮಟ್ಟದಲ್ಲಿ ಕಾಮಗಾರಿ ನಡೆದಿರುವಂತದ್ದು. ಕ್ಯೂರಿಂಗ್ ಆಗಿಲ್ಲ, ಇನ್ನು ಜಲ್ಲಿ ಕಲ್ಲುಗಳು ಕಿತ್ತು ಬರ್ತಾ ಇವೆ. ಕರಡಿಗುಡ್ಡ ಹಳ್ಳಿಯಲ್ಲಿ ನಿರ್ಮಿಸಲಾದಂತಹ ರಸ್ತೆಯ ದುಸ್ಥಿತಿ ಇದಾಗಿರುವಂತದ್ದು. ಮಾನ್ವಿ ತಾಲೂಕು ವ್ಯಾಪ್ತಿಯಲ್ಲಿರುವ ಕರಡಿಗುಡ್ಡ ಗ್ರಾಮದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿರುವಂತದ್ದು. ಗುತ್ತಿಗೆದಾರ ಮೋಹನ್ ಎಂಬುವರಿಂದ ಕಳಪೆ ಕಾಮಗಾರಿ ನಡೆದಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. AEE ಸಮುವೇಲಪ್ಪ, ಇದೇನಪ್ಪ ನಿಮ್ಮ ಕೆಲಸ ಎಂಬ ಪ್ರಶ್ನೆ ಈಗ ಅಲ್ಲಿನ ಸಾರ್ವಜನಿಕರು ಕೇಳ್ತಾ ಇರುವಂತದ್ದು. ಕಾಮಗಾರಿ ಹೆಸರಿನಲ್ಲಿ ಒಂದು ರೀತಿಯಲ್ಲಿ ಅಧಿಕಾರಿಗಳು ಲೂಟಿಯನ್ನ ಹೊಡೆದಿದ್ದಾರಾ ಎಂಬ ಪ್ರಶ್ನೆ ಕೂಡ ಈಗ ಮೂಡ್ತಾ ಇರುವಂತದ್ದು. ಅಧಿಕಾರಿಗಳು ಹಾಗೆ ಗುತ್ತಿಗೆದಾರನ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಕರಡಿಗುಡ್ಡ ಗ್ರಾಮದಲ್ಲಿ ಕಳಪೆ ಕಾಮಗಾರಿಯ ದರ್ಶನವಾಗ್ತಾ ಇದೆ. 50 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿ ಕಳಪೆ ಮಟ್ಟದಲ್ಲಿ ನಡೆದಿದೆ. ಗುತ್ತಿಗೆದಾರನ ನಿರ್ಲಕ್ಷ್ಯಕ್ಕೆ ಏನು ಈ ಒಂದು ಗ್ರಾಮದ ಪ್ರಮುಖ ರಸ್ತೆ ಕಳಪೆಯಾಗಿರುವಂತದ್ದು. ಇನ್ನು ಕ್ಯೂರಿಂಗ್ ಆಗಿಲ್ಲ, ಇನ್ನು ಜಲ್ಲಿ ಕಲ್ಲುಗಳು ಕೂಡ ಕಿತ್ತು ಬರ್ತಾ ಇವೆ. ಕರಡಿಗುಡ್ಡ ಹಳ್ಳಿಯಲ್ಲಿ ನಿರ್ಮಿಸಲಾದ ರಸ್ತೆಯ ದುಸ್ಥಿತಿ ಇದಾಗಿರುವಂತದ್ದು. ಮಾನ್ವಿ ತಾಲೂಕಿನ ಕರಡಿಗುಡ್ಡ ಗ್ರಾಮದಲ್ಲಿ ಈ ರೀತಿಯ ಒಂದು ಘಟನೆ ಕಂಡು ಬರ್ತಾ ಇರುವಂತದ್ದು. ಮಾನ್ವಿಯ ಕರಡಿಗುಡ್ಡ ಗ್ರಾಮದಲ್ಲಿ ಕಳಪೆ ಕಾಮಗಾರಿಯ ದರ್ಶನವಾಗ್ತಾ ಇದೆ. 50 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿ ಒಂದು ರೀತಿಯಲ್ಲಿ ಕಳಪೆಯಾಗಿ ಕಂಡು ಬರ್ತಾ ಇದೆ. ಗುತ್ತಿಗೆದಾರನ ನಿರ್ಲಕ್ಷ್ಯಕ್ಕೆ ಈ ಒಂದು ಗ್ರಾಮದ ಪ್ರಮುಖ ರಸ್ತೆ ಕಳಪೆ ಮಟ್ಟದಲ್ಲಿ ಆಗಿರುವಂತದ್ದು ಎಂಬುದಾಗಿ ಅಲ್ಲಿನ ಗ್ರಾಮಸ್ಥರು ಏನು ಆರೋಪವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನು ಈ ಒಂದು ಪ್ರಮುಖ ರಸ್ತೆಯಲ್ಲಿ ಕ್ಯೂರಿಂಗ್ ಆಗಿಲ್ಲ, ಇನ್ನು ಜಲ್ಲಿ ಕಲ್ಲುಗಳು ಕೂಡ ಕಿತ್ತು ಬರ್ತಾ ಇವೆ. ಕರಡಿಗುಡ್ಡ ಹಳ್ಳಿಯಲ್ಲಿ ನಿರ್ಮಿಸಲಾದಂತಹ ರಸ್ತೆಯ ದುಸ್ಥಿತಿ ಇದಾಗಿರುವಂತದ್ದು. ವಿಜುವಲ್ಸ್ ಅಲ್ಲಿ ಕೂಡ ತಾವು ನೋಡ್ತಾ ಇರಬಹುದು. ಈ ಒಂದು ರಸ್ತೆಯ ದುಸ್ಥಿತಿ ಯಾವ ಮಟ್ಟಿಗೆ ಕಳಪೆ ಮಟ್ಟದಲ್ಲಿ ಇದು ಏನು ಕಾಮಗಾರಿ ಆಗಿದೆ ಎಂಬುದಾಗಿ ಇನ್ನು ಗುತ್ತಿಗೆದಾರ ಮೋಹನ್ ಎಂಬುವರಿಂದ ಈ ಒಂದು ಕಳಪೆ ಕಾಮಗಾರಿ ನಡೆದಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಇನ್ನು AEE ಸಮುವೇಲಪ್ಪ, ನಿಮ್ಮ ಕೆಲಸ ಇದೇನಪ್ಪ ಎಂಬುದಾಗಿ ಅಲ್ಲಿನ ಗ್ರಾಮಸ್ಥರು, ಅಲ್ಲಿನ ರೈತರು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಕಾಮಗಾರಿ ಹೆಸರಿನಲ್ಲಿ ಅಧಿಕಾರಿಗಳು ಲೂಟಿಯನ್ನ ಹೊಡೆದಿದ್ದಾರೆ. ಅಧಿಕಾರಿಗಳು ಹಾಗೆ ಗುತ್ತಿಗೆದಾರನ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಮಾನ್ವಿ ತಾಲೂಕಿನ ಕರಡಿಗುಡ್ಡ ಗ್ರಾಮದಲ್ಲಿ ನಿರ್ಮಿಸಲಾಗಿರುವಂತಹ ಸಿಸಿ ರಸ್ತೆ ಸಂಪೂರ್ಣ ಕಳಪೆಯಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಲೋಕೋಪಯೋಗಿ ಇಲಾಖೆ ವತಿಯಿಂದ ನಿರ್ಮಿಸಲಾಗಿರುವಂತಹ 50 ಲಕ್ಷ ರೂಪಾಯಿ ವೆಚ್ಚದ ರಸ್ತೆಯ ಕಾಮಗಾರಿ ಸಂಪೂರ್ಣವಾಗಿ ಕಳಪೆಯಾಗಿದೆ ಎಂದು ರೈತರು ದೂರಿರುವಂತದ್ದು. ಗುತ್ತಿಗೆದಾರ ಮೋಹನ್ ಎಂಬುವರಿಂದ ಕಾಮಗಾರಿ ನಡೆದಿದ್ದು ಸರಿಯಾಗಿ ಕ್ಯೂರಿಂಗ್ ಮಾಡಿಲ್ಲ. ರಸ್ತೆಯ ಎರಡೂ ಬದಿಗಳಲ್ಲಿ ಜಲ್ಲಿ ಕಲ್ಲುಗಳು ಕಿತ್ತು ಬರ್ತಾ ಇವೆ ಎಂಬುದಾಗಿ ಈಗ ಅಲ್ಲಿನ ಗ್ರಾಮಸ್ಥರು, ಅಲ್ಲಿನ ರೈತರು ಆರೋಪಿಸ್ತಾ ಇರುವಂತದ್ದು. ಅಂದಾಜು ಪ್ರತಿಯಂತೆ AEE ಸಮುವೇಲಪ್ಪ, JE ಮಕ್ಸೂದ್, ಗುತ್ತಿಗೆದಾರ ಮೋಹನ್ ಕಾಮಗಾರಿಯನ್ನ ಬೇಕಾಬಿಟ್ಟಿಯಾಗಿ ಮಾಡಿದ್ದಾರೆ ಎಂಬುದಾಗಿ ಅಲ್ಲಿನ ಗ್ರಾಮಸ್ಥರು ಈಗ ದೂರಿರುವಂತದ್ದು. ಕರಡಿಗುಡ್ಡ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸಿಸಿ ರಸ್ತೆಯ ಕಾಮಗಾರಿ ಕಳಪೆಯಾಗಿದ್ದು ಈ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು ಎಂಬುದಾಗಿ ಅಲ್ಲಿನ ರೈತರು ಒತ್ತಾಯಿಸ್ತಾ ಇರುವಂತದ್ದು. ಮಾನ್ವಿ ಲೋಕೋಪಯೋಗಿ ಇಲಾಖೆಯಿಂದ ಕರಡಿಗುಡ್ಡ ಗ್ರಾಮದ ಏನು ರಸ್ತೆಗೆ ಸಿಸಿ ರಸ್ತೆ ನಿರ್ಮಾಣ ಮಾಡೋದಕ್ಕೆ 2023-24ನೇ ಸಾಲಿನ 50 ಲಕ್ಷ ರೂಪಾಯಿಯನ್ನ ಅನುದಾನವಾಗಿ ಗುತ್ತಿಗೆದಾರ ಮೋಹನ್ ಏನು ನೀಡಿರ್ತಾರೆ. ಈಗ ಗುತ್ತಿಗೆದಾರ ಮೋಹನ್ ಕಳಪೆ ಕಾಮಗಾರಿಯನ್ನ ಮಾಡಿದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇನ್ನು ನೋಡ್ತಾ ಇದ್ವಿ, ಮಾನ್ವಿಯ ಕರಡಿಗುಡ್ಡ ಗ್ರಾಮದಲ್ಲಿ ಈ ರೀತಿಯ ಒಂದು 50 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿ ಒಂದು ರೀತಿಯಲ್ಲಿ ಕಳಪೆ ಮಟ್ಟದಲ್ಲಿ ಆಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇತ್ತು.
ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡ್ತಾರೆ ವರದಿಗಾರ ಪರಶುರಾಮ್. ಪರಶುರಾಮ್, ಏನು ನೋಡ್ತಾ ಇದ್ವಿ, ಕರಡಿಗುಡ್ಡ ಗ್ರಾಮದಲ್ಲಿ ಒಂದು ರೀತಿಯಲ್ಲಿ ಏನು 50 ಲಕ್ಷ ರೂಪಾಯಿ ವೆಚ್ಚದ ಈ ಒಂದು ಕಾಮಗಾರಿ ಕಳಪೆ ಮಟ್ಟದಲ್ಲಿ ನಡೆದಿದೆ ಎಂಬುದಾಗಿ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಏನಿದೆ ಹೆಚ್ಚಿನ ಡೀಟೇಲ್ಸ್? ರಾಜ್ಯ ಸರ್ಕಾರ ಒಂದ್ ರೀತಿಯಲ್ಲಿ ಅಂದ್ರೆ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಭಾಗ ಅಭಿವೃದ್ಧಿ ಹೊಂದ್ಬೇಕಂತೇಳಿ ಒಂದ್ ರೀತಿಯಲ್ಲಿ ಪ್ರತಿ ವರ್ಷ 100 ಕೋಟಿ ಈ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿನಿಯೋಗಿಸಲಾಗುತ್ತದೆ. ಅಂದ್ರೆ ಅಭಿವೃದ್ಧಿ ಹೊಂದಬೇಕು ನಮ್ಮ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕ ಭಾಗ ಅಂತೇಳಿ ಸರ್ಕಾರದ ಕಲ್ಪನೆ. ಆದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಮಾನ್ವಿ ಲೋಕೋಪಯೋಗಿ ಇಲಾಖೆ ನಡೆದಿರ್ತಕ್ಕಂತ 50 ಲಕ್ಷ ಕಾಮಗಾರಿ ಅಂದ್ರೆ ಮಾನ್ವಿ ತಾಲೂಕಿನ ಕರಡಿಗುಡ್ಡ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಿಸಿ ರಸ್ತೆ ಕಾಮಗಾರಿ 50 ಲಕ್ಷ ಒಂದು ರೀತಿಯಲ್ಲಿ ಲೋಕೋಪಯೋಗಿ ಇಲಾಖೆ ಅಭಿಯಂತರಾಗಿರ್ತಕ್ಕಂಥ ಸಾಮುಯಲಪ್ಪ, ಜೆ ಆಗಿರ್ತಕ್ಕಂಥ ಮಕ್ಸೂದ್ ಅವರು, ಗುತ್ತಿದಾರಾಗಿರ್ತಕ್ಕಂಥ ಮೋಹನ್ ಅವರು ಎಲ್ಲರೂ ಸೇರಿಕೊಂಡು ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಂತೇಳಿ ಒಂದು ರೀತಿಯಲ್ಲಿ ರೈತ ಸಂಘದ ಮುಖಂಡರು ಆರೋಪಿಸಿದ್ದಾರೆ. ರೈತ ಸಂಘದ ಮುಖಂಡರು ಅಲ್ಲಿ ವಾಸ್ತವ ಅಂದ್ರೆ ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲನೆ ಮಾಡಿ ಅವರು ಒಂದು ರೀತಿಯಲ್ಲಿ ವಿಚಾರಣೆ ಮಾಡಿ ಅಲ್ಲಿ ನೋಡಿದಾಗ ಕಳಪೆ ಕಾಮಗಾರಿ ಆಗಿರುವುದು ಮೇಲ್ನೋಟಕ್ಕೆ ನಮಗೆ ಎದ್ದು ಕಾಣ್ತಾ ಇದೆ. ಆ ದೃಶ್ಯಾವಳಿಯಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಕಾಮಗಾರಿ ಮಾಡಿದ್ದಾರೆ ಅಂತೇಳಿ ಎದ್ದು ಕಾಣ್ತಾ ಇದೆ. ಅದೇ ರೀತಿಯಾಗಿ ರೈತ ಸಂಘದ ಮುಖಂಡರು ಆರೋಪಿಸುವ ಪ್ರಕಾರ 50 ಲಕ್ಷ ಒಂದು ರೀತಿಯಲ್ಲಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಸೇರಿಕೊಂಡು ಲೂಟಿ ಹೊಡೆಯುವ ಕೆಲಸ ಮಾಡಿದ್ದಾರೆ ಅಂತೇಳಿ ರೈತ ಸಂಘದ ಮುಖಂಡರಾಗಿರ್ತಕ್ಕಂಥ ಒಳೆಪ್ಪನವರು ಆರೋಪಿಸಿದ್ದಾರೆ. ಅಮಿತ್, ಈಗ ಈ ಮಟ್ಟದಲ್ಲಿ ಒಂದು ಕಳಪೆ ಕಾಮಗಾರಿ ಇಲ್ಲಿ ನಡೆದಿದೆ, ಆದ್ರೂ ಕೂಡ ಅಲ್ಲಿನ AEE ಆಗಿರ್ಬೋದು ಅಥವಾ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಅಂದ್ರೆ ಏನು ಕೇಳ್ತಾ ಇಲ್ವಾ ಅಂತ, ಮೇಲೆ ವಿಚಾರಣೆಗಳು ನಡೀತಾ ಇಲ್ವಾ? ಅಮಿತ್, ಏನಂತಂದ್ರೆ ಅಧಿಕಾರಿಗಳ ಒಂದು ರೀತಿಯಲ್ಲಿ ಕುಳಿತುಕೊಂಡು ಊಟ ಮಾಡುವಾಗ ಗುತ್ತಿಗೆದಾರರಾದ್ರೆ ಏನ್ ಮಾಡ್ತಾರೆ, ಆ ರೀತಿ ಪರಿಸ್ಥಿತಿ ಅಂದ್ರೆ ದೇವರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡಲಿಲ್ಲ ಎಂಬಂತ ಸಾಮುಯಲಪ್ಪ ಅವರು, ಜೆ ಇರ್ತಕ್ಕಂಥ ಮಕ್ಸೂದ್ ಅವರು ಇವರೆಲ್ಲರೂ ಸೇರಿಕೊಂಡು ಯಾರು ಕೇಳ್ತಾರೆ ಇಲ್ಲಿ ಪ್ರತಿ ವರ್ಷ 100 ಕೋಟಿ ಬರ್ತಿರ್ತದ, ಹಾಗೆ ಮಾಡೋಣ ಹಾಗೆ ತಿನ್ನೋಣ ಅಂತೇಳಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಅದೊಂದು ಉದ್ದೇಶ ಆಗಿರ್ಬೋದು. ಈಗಿದ್ರು ಕೂಡ ಒಂದ್ ರೀತಿಯಲ್ಲಿ ಏನಾಗಿದೆ ಅಂದ್ಮೇಲೆ ಇದನ್ನ ತಡೆಗಟ್ಟೋದಿಕ್ಕೆ ಅಧಿಕಾರಿಗಳು ಚಾಟಿ ಬೀಸೋರು ಯಾರಂತಂದ್ರೆ ಉನ್ನತ ಮಟ್ಟ ತನಿಖೆ ಆದಾಗ ಮಾತ್ರ ಈ ಕಾಮಗಾರಿ ಯಾವ ರೀತಿ ಮಾಡಿದಾರೆ ಅಂತೇಳಿ ಬಯಲಿಗೆ ಬೀಳೋದು ಪಕ್ಕ. ಅಮಿತ್, ಹೌದು, ಈಗ ಅಲ್ಲಿನ ಏನು ಗ್ರಾಮಸ್ಥರು ಏನಂತ ಹೇಳ್ತಾ ಇದ್ದಾರೆ, ಯಾಕಂದ್ರೆ ಈಗ ಏನು ಸಂಪರ್ಕ ಕಲ್ಪಿಸುವಂತಹ ಈ ಒಂದು ರಸ್ತೆ ಇಷ್ಟೊಂದು ಕಳಪೆ ಮಟ್ಟದಲ್ಲಿ ಆಗಿದೆ. ಈಗ ವಿಜುವಲ್ಸ್ ಅಲ್ಲಿ ಕೂಡ ನಾವು ನೋಡ್ತಾ ಇರುವಂತದ್ದು ಇಷ್ಟೊಂದು ಕಳಪೆ ಮಟ್ಟದಲ್ಲಿ ಆಗಿದೆ. ಅಲ್ಲಿನ ಗ್ರಾಮಸ್ಥರು ಏನಂತ ಹೇಳ್ತಾ ಇದ್ದಾರೆ? ಅಮಿತ್, ಏನಂತಂದ್ರೆ ಒಂದು ರೀತಿಯಲ್ಲಿ ಗ್ರಾಮಸ್ಥರಿಗೆ ರಸ್ತೆ ಆಗ್ತದ ಮತ್ತೊಂದು ಖುಷಿ, ಕಳಪೆ ಆಗಿದ್ದು ಅಧಿಕಾರಿಗಳು ಏನ ಮಾಡ್ತಾರಂತ ಮತ್ತೊಂದು ನೋವು. ಅಂದ್ರೆ ಅವ್ರ ಪರಿಸ್ಥಿತಿ ಯಾರಿಗೆ ಹೇಳ್ತಿರೋದಾಗಿದೆ. ಅಂದ್ರೆ ತಾತ್ಕಾಲಿಕವಾಗಿ ನಮಗೆ ರಸ್ತೆ ಆಗುತ್ತಂತ ಒಂದು ರೀತಿಯಲ್ಲಿ ಒಂದು ಖುಷಿ ಆದ್ರೆ ಅಧಿಕಾರಿಗಳಿಗೆ ಏನ್ ಅನ್ಸುತ್ತ, ನಾವ್ ಮಾಡ್ತು ಬಿಡು, ಅಲ್ಲಿ ಯಾರು ಕೇಳ್ತಾರ, ನೋಡೋರ್ ಕಣ್ಣಿಗೆ ಜನರ ಕಣ್ಣಿಗೆ ಸಿಸಿ ರಸ್ತೆ ಮಾಡಿದಂಗ ಕಾಣತದ, ನಾವ್ ಹೇಗಾದ್ರೂ ಮಾಡ್ಲಿ, ಕಳಪೆ ಆದ್ರೂ ಮಾಡ್ಲಿ, ಒಂದು ದಿನಕ್ಕಾದ್ರೂ ಕಿತ್ತು ಹೋಗ್ಲಿ, ಒಂದು ತಿಂಗಳಲ್ಲಿ ಕಿತ್ತು ಹೋಗ್ಲಿ, ಒಂದು ವರ್ಷದಲ್ಲಿ ಕಿತ್ತು ಹೋಗ್ಲಿ, ಇದೇ ರೀತಿ ನಾವು ಮಾಡ್ತಾ ಇರ್ತೀವಿ, ನಾವು ಹಂಗೆ ತಿಂತಾ ಇರ್ತೀವಿ ಅಂತೇಳಿ ಒಂದು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಒಂದು ವಿಚಾರ ಆಗ್ಬಿಟ್ಟಿದಿಲ್ಲ ಮಾನವಿಯಲ್ಲಿ. ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲದ ಕಾರಣ ಈ ರೀತಿ ಒಂದು ಅಧಿಕಾರಿಗಳು ಆಡಿದ್ದೇ ಆಟ ಆಗಿದೆ, ಅಧಿಕಾರಿಗಳು ಲೂಟಿ ಹೊಡೆದೇ ಊಟ ಆಗ್ಬಿಟ್ಟದಿಲ್ಲಿ. ಈ ರೀತಿ ಇದ್ದಾಗ ಮತ್ತೆ ಸರ್ಕಾರ ಏನ್ ಮಾಡ್ತಾ ಇದೆ, ಅಭಿವೃದ್ಧಿ ಏನಂತಂದ್ರೆ ಇದೇ ಅನುದಾನ ಮಧ್ಯ ಕರ್ನಾಟಕ ಭಾಗ ಕರಾವಳಿ ಭಾಗದಲ್ಲಿ ಕೊಟ್ಟರಿಗನ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ. ಯಾಕಂತಂದ್ರೆ ಆ ಭಾಗದಲ್ಲಿ ಇರ್ತಕ್ಕಂತ ಜನರೇ ಹೇಳ್ತಾ ಇದಾರೆ ಇಷ್ಟೊಂದು ಇದಾಗ್ತಾ ಇದೆ, ರಸ್ತೆಗಳು ಸರಿಯಲ್ಲ, ಏನಿದು ಇಂಥ ರೀತಿ ಸರ್ಕಾರ ಕೋಟಿಗಟ್ಟಲೆ ಅನುದಾನ ಕೊಡುತ್ತ ಪ್ರತಿ ವರ್ಷ ಕಲ್ಯಾಣ ಕರ್ನಾಟಕ ಭಾಗಕ್ಕೆ, ಇಷ್ಟಿದ್ರು ಕೂಡ ಯಾಕೆ ಅಭಿವೃದ್ಧಿ ಹೊಂದುತ್ತಾ ಇಲ್ಲ ಅಂತೇಳಿ ಅವರೊಂದು ವಿಚಾರ ಆಗಿದೆ. ಇಷ್ಟಿದ್ರು ಅಂದ್ರೆ ಏನಂತಂದ್ರೆ ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆ ಅಂತ ಹೇಳ್ಬೋದಿಲ್ಲ. ಅಧಿಕಾರಿಗಳು ಗುಣಮಟ್ಟದಲ್ಲಿ ಕೆಲಸ ಮಾಡಿದ್ರೆ ಕಾಮಗಾರಿ ಗುಣಮಟ್ಟದಲ್ಲಿ ಮಾಡ್ತಾರೆ. ಅವ್ರ ಅಧಿಕಾರಿಗಳೇ ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಆಗಿರ್ತಕ್ಕಂಥ ಸಾಮುಯಲಪ್ಪ ಅವರು, ಮಕ್ಸೂದ್ ಅವರು ಗುತ್ತಿಗೆದಾರತೆ ಹೊಂದಾಣಿಕೆ ಆದಾಗ ಮತ್ತೆ ಏನದ ಇವ್ರದೇ ಒಂದ್ ರೀತಿಯಲ್ಲಿ ಲೂಟಿ ಮಾಡಿ ಆಟ ಆದಂಗ ಆಗ್ಬಿಡುತ್ತೆ. ಹೀಗಿದ್ದಾಗ ಏನ್ ಮಾಡಕ್ ಆಗಲ್ಲ ಅಮಿತ್. ಹೌದು, ಈಗ ಆ ಒಂದ್ ರೀತಿಯಲ್ಲಿ ಅಧಿಕಾರಿಗಳು ಈ ರೀತಿ ನಡ್ಕೊಳ್ತಾ ಇದ್ದಾರೆ, ಒಂದ್ ರೀತಿಯಲ್ಲಿ ಲೂಟಿ ಹೊಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ.
ಹಾಗಿದ್ರೆ ಅಲ್ಲಿನ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ, ಜನಪ್ರತಿನಿಧಿಗಳು ಕ್ಷೇತ್ರಗಳ ಅಭಿವೃದ್ಧಿ ಯಾವ ರೀತಿ ನಡೀತಾ ಇದೆ? ಈಗ ರಸ್ತೆಯ ಅಭಿವೃದ್ಧಿಗೋಸ್ಕರ ಇಷ್ಟೊಂದು ಹಣ ಬಿಡುಗಡೆ ಆಗಿದೆ, ನಿಜವಾಗ್ಲೂ ಏನು ಹಣ ಬಿಡುಗಡೆ ಎಷ್ಟಾಗಿದೆ, ಆ ಒಂದು ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇದೆಯಾ ಇಲ್ವಾ ಅಂತ ಜನಪ್ರತಿನಿಧಿಗಳು ನೋಡ್ತಾ ಇಲ್ವಾ? ಅಮಿತ್, ಏನಂತಂದ್ರೆ ಮಧ್ಯ ಕರ್ನಾಟಕ ಕರಾವಳಿ ಭಾಗ, ಈ ಭಾಗದಲ್ಲಿ ಮಂಡ್ಯ, ಮೈಸೂರು, ಶಿವಮೊಗ್ಗ ಈ ಭಾಗದಲ್ಲಿ ನಾವು ವಿಚಾರ ಮಾಡಿದಾಗ ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು, ಸಚಿವರು, ಅಧಿಕಾರಿಗಳು ಒಗ್ಗೂಡಿಕೊಂಡು ಕಾಮಗಾರಿ ಹೇಗೆ ನಡೀತಿದೆ ಅಂತ ಹೇಳಿ ವಿಚಾರಣೆ ಮಾಡಿ ಸ್ಥಳ ಪರಿಶೀಲನೆ ಮಾಡ್ತಾರೆ. ಆದ್ರೆ ಮಾನ್ವಿ ಶಾಸಕ ಅಂಪಯ್ಯ ನಾಯಕ್ ಅವರು ಬರೀ ಅನುದಾನ ಕೊಡುವುದಲ್ಲ, ಅದ್ರ ಜೊತೆಗೆ ಕಾಮಗಾರಿ ಹೇಗೆ ಮಾಡ್ತಾ ಇದ್ದಾರೆ, ಹೇಗಿದ್ದಾರೆ, ಅಧಿಕಾರಿಗಳು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಗುಣಮಟ್ಟದಲ್ಲಿ ಐತೋ ಇಲ್ಲ ಅಂತ ಹೇಳಿ, ಅಥವಾ ಕಳಪೆ ಕಾಮಗಾರಿ ಆಗಿದೆ ಅಂದ್ರೆ ವಿಧಾನಸೌಧದಲ್ಲಿ ಗುಡುಗಬೇಕು. ಹೌದು, ಶಾಸಕ ಅಂಪಯ್ಯ ನಾಯಕರು. ಆದ್ರೆ ಅವರಿಗೆ ಮತ್ತೆ ವಿಧಾನಸಭೆಯಲ್ಲಿ ಗುಡುಗುತ್ತಾರೋ ಇಲ್ಲೋ ಗೊತ್ತಿಲ್ಲ. ಅವರು ಕಾಮಗಾರಿ ಮಾಡ್ತಾರಂತ ಅವ್ರಿಗೆ ಅಷ್ಟೇ ವಿಚಾರ ಇರ್ಬೋದು. ಹೀಗಾಗಿ ಇದ್ದಾಗ ಅಧಿಕಾರಿಗಳು ನಮ್ಮನ್ನ ಯಾರು ಕೇಳ್ತಾರೆ ಅಂತೇಳಿ ಈ ರೀತಿ ಮಾಡ್ತಿರ್ಬೋದು. ಅವ್ರ ಉದ್ದೇಶ, ಅವ್ರ ವಿಚಾರ ಲೂಟಿ ಹೊಡೆಯೋದು ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ಏನು ಈಗ ಅಧಿಕಾರಿಗಳು ಈ ರೀತಿಯಾಗಿ ಇಷ್ಟೊಂದು ಲೂಟಿಯನ್ನ ಹೊಡಿತಾ ಇದ್ದಾರೆ ಮಾನ್ವಿಯಲ್ಲಿ, ಎಲ್ಲೋ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಅಲ್ಲಿನ ಜನಪ್ರತಿನಿಧಿಗಳು ಕಾರಣ ಅಂತ ಅನ್ಸಲ್ವಾ ಪರಶುರಾಮ್? ಅಮಿತ್, ಏನಂತಂದ್ರೆ ಈ ರೀತಿ ಲೂಟಿ ಹೊಡಿತಿದಾರ ಅಂದ್ಮೇಲೆ ಮತ್ತೆ ಅಧಿಕಾರಿಗಳು ಇವರೆಲ್ಲರೂ ಸೇರಿಕೊಂಡು ಒಂದು ರೀತಿಯಲ್ಲಿ ಗುಂಪಾಗಿರ್ಬೋದು. ಗುಂಪಿನಲ್ಲಿ ಗೋವಿಂದ ಮಾಡಿದ್ರೆ ಯಾರಿಗ್ ಗೊತ್ತಾಗುತ್ತೆ? ಜನರಿಗೆ ನೋಡೋರ್ ಕಣ್ಣಿಗೆ ಮಾತ್ರ ಕಾಮಗಾರಿ ಆಗುತ್ತೆ. ಗೋವಿಂದ ಮಾಡಿದಾಗ ಏನಾಗುತ್ತೆ? ಮತ್ತೆ ಅದೇ ರೀತಿ ಇನ್ನೊಂದು ವರ್ಷ 2 ವರ್ಷ ಬಿಟ್ಟು ಅದೇ ರಸ್ತೆ ಮತ್ತೆ ಸಿಸಿರಿ ಇಡ್ತಾರೆ ಇವರು. ಅದೇ ಕಾಮಗಾರಿಗೆ ಅದೇ ರಸ್ತೆ ಸಿಸಿರಿ ಇಡ್ತಾರೆ, ಮತ್ತೆ ಇನ್ನೊಮ್ಮೆ ಸಿಸಿರಿ ಹಾಕ್ತಾರೆ. ಸಲ ಹಾಕ್ಸ್ತಾರ್ರಿ? ಇದೇ ನಮ್ಮ ಶಕ್ತಿಸೌಧ ವಿಧಾನಸೌಧ ಮುಂದುಗಡೆ ಸಿಸಿ ರೋಡ್ ಹಾಕಿದ್ದಾರೆ, ಆ ರೀತಿ ಪ್ರತಿ ವರ್ಷ ಹಾಕ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ನಡೆದಿದೆ. ಇಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಸಿಸಿ ರೋಡ್ ಹಾಕ್ತಾರೆ. ಅದೇ ವಿಧಾನಸೌಧದ ಮುಂದುಗಡೆ, ಹೈಕೋರ್ಟ್ ಮುಂದುಗಡೆ ಸಿಸಿ ರೋಡ್ ಆಗಿದೆ. ಆ ಸಿಸಿ ರೋಡ್ ರಸ್ತೆ ಪದೇ ಹಾಕ್ತಾರೆ. ಅದು ಎಷ್ಟೋ 100 ವರ್ಷ ಬಾಳತಕ್ಕಂಥದ್ದು ಕಾಮಗಾರಿ ಆಗಿದೆ. ಅದು ಆ ರಸ್ತೆ ಆಗಿದೆ. ಅಲ್ಲಿರ್ತಕ್ಕಂಥ ಅನುದಾನ ಬೇರೆನಾ, ಇಲ್ಲಿರ್ತಕ್ಕಂಥ ಅನುದಾನ ಬೇರೆನಾ? ಯಾಕೆ ಗುಣಮಟ್ಟದಲ್ಲಿ ಮಾಡ್ತಲ್ಲ ಅಂದ್ರೆ ಇದು ಒಂದು ರೀತಿಯಲ್ಲಿ ಕಳಪೆ ಮಟ್ಟದಲ್ಲಿ ಕಾಮಗಾರಿ ಮಾಡಿ ಹಣ ಲೂಟಿ ಮಾಡುವ ತಂತ್ರ ಅಂತ ಹೇಳ್ಬೋದು. ಓಕೆ, ಧನ್ಯವಾದಗಳು ಪರಶುರಾಮ್ ತಮ್ಮೆಲ್ಲ ಡೀಟೇಲ್ಸ್ ಗಳಿಗಾಗಿ. ಮಾನ್ವಿಯ ಏನು ಕರಡಿಗುಡ್ಡ ಗ್ರಾಮದಲ್ಲಿ ಕಳಪೆ ಕಾಮಗಾರಿಯ ದರ್ಶನವಾಗ್ತಾ ಇದೆ. 50 ಲಕ್ಷ ರೂಪಾಯಿ ವೆಚ್ಚದ ಈ ಒಂದು ಕಾಮಗಾರಿ ಒಂದು ರೀತಿಯಲ್ಲಿ ಕಳಪೆ ಮಟ್ಟದಲ್ಲಿ ನಡೆದಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ವರದಿಗಾರ ಪರಶುರಾಮ್ ಕೂಡ ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ರು. ಒಂದು ರೀತಿಯಲ್ಲಿ ಏನು ಇಷ್ಟೆಲ್ಲ ಆಗ್ತಾ ಇದ್ರು, ಸಾಕಷ್ಟು ಬಾರಿ ಮಾನ್ವಿಯಲ್ಲಿ ಈ ರೀತಿ ಆಗ್ತಾ ಇರುತ್ತೆ. ಅದರಲ್ಲೂ ಏನು ಎಡಬಲಿ ಆಗಿರುವಂತಹ ಸಮವೇಲಪ್ಪ ಅವರ ಹೆಸರು ಕೂಡ ಸಾಕಷ್ಟು ಬಾರಿ ಕೇಳಿ ಬರ್ತಾ ಇರುತ್ತೆ. ಈ ರೀತಿ ಆರೋಪ ಕೇಳಿ ಬರ್ತಾ ಇದೆ ಎಂಬುದಾಗಿ ಈಗ ಮತ್ತೆ ಅವರ ಹೆಸರು ಕೇಳಿ ಬರ್ತಾ ಇದೆ. ಈ ರೀತಿಯ ಕಳಪೆ ಕಾಮಗಾರಿಯ ರಸ್ತೆಯನ್ನ ಮಾಡಿದ್ದಾರೆ ಎಂಬುದಾಗಿ ಒಂದ್ ರೀತಿಯಲ್ಲಿ ಎಲ್ಲೋ ಒಂದ್ ರೀತಿಯಲ್ಲಿ ಈಗ ಏನು ಅಧಿಕಾರಿಗಳು ಅಲ್ಲಿನ ಎಡಬಲಿ ಆಗಿರ್ಬೋದು ಅಥವಾ ಏನು ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಒಂದ್ ರೀತಿಯಲ್ಲಿ ಲೂಟಿಯನ್ನ ಹೊಡಿತಾ ಇದ್ದಾರೆ. ಇದರಲ್ಲಿ ಪರೋಕ್ಷವಾಗಿ ಅಲ್ಲಿನ ಶಾಸಕರು ಏನು ಕ್ಷೇತ್ರದ ಶಾಸಕರು, ಕ್ಷೇತ್ರದ ಜನಪ್ರತಿನಿಧಿಗಳಿರ್ತಾರೆ, ಅವರು ಒಂದ್ ರೀತಿಯ ಕಾರಣ ಆಗ್ತಾರೆ. ಯಾಕಂದ್ರೆ ಈ ರೀತಿಯಾಗಿ ಸಾಕಷ್ಟು ಬಾರಿ ನಡೀತಾ ಇದೆ. ಒಂದ್ ರೀತಿಯಲ್ಲಿ ಕಳಪೆ ಮಟ್ಟದ ಅಭಿವೃದ್ಧಿ ಆಗ್ತಾ ಇದೆ. ಆದ್ರೂ ಕೂಡ ಅಲ್ಲಿನ ಶಾಸಕರು ಕೇಳ್ತಾ ಇಲ್ಲ. ಶಾಸಕರು ಯಾವ ರೀತಿ ಕಾಮಗಾರಿ ನಡೀತಾ ಇದೆ, ಅಭಿವೃದ್ಧಿ ಯಾವ ರೀತಿ ನಡೀತಾ ಇದೆ ಎಂಬುದಾಗಿ ನೋಡೋದಕ್ಕೆ ರೆಡಿ ಇಲ್ಲ. ಒಂದ್ ರೀತಿಯಲ್ಲಿ ಪರೋಕ್ಷವಾಗಿ ಅಂತ ಹೇಳ್ಬೋದು ಅಥವಾ ಪ್ರತ್ಯಕ್ಷವಾಗಿ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಅಂತ ನಾನು ಭಾವಿಸ್ತೀನಿ. ಒಂದ್ ರೀತಿಯಲ್ಲಿ ಅಲ್ಲಿನ ಶಾಸಕರು, ಸ್ಥಳೀಯ ಶಾಸಕರು ಹಾಗೆ ಕ್ಷೇತ್ರದ ಜನಪ್ರತಿನಿಧಿಗಳು ಕೂಡ ಈ ರೀತಿಯ ಕಳಪೆ ಮಟ್ಟದ ಅಭಿವೃದ್ಧಿಗೆ ಕಾರಣ ಆಗ್ತಾ ಇದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಕರಡಿಗುಡ್ಡ ಗ್ರಾಮದಲ್ಲಿ ಈ ರೀತಿಯ ಒಂದು ಕಳಪೆ ಕಾಮಗಾರಿಯ ದರ್ಶನವಾಗಿರುವಂತದ್ದು. ಈಗ ಏನು ನೀವು ಒಂದು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು ರಸ್ತೆ ಸಿಸಿ ರಸ್ತೆಯನ್ನ ಮಾಡಲಾಗಿದೆ. ಇದು 50 ಲಕ್ಷ ವೆಚ್ಚದಲ್ಲಿ ಆಗಿದೆ ಎಂಬುದಾಗಿ ಬಿಲ್ ಅನ್ನ ನೀಡಲಾಗಿದೆ. ಆದ್ರೆ ಅಲ್ಲಿನ ಗ್ರಾಮಸ್ಥರು, ಅಲ್ಲಿನ ರೈತರು ಇದು ಒಂದು ರೀತಿಯಲ್ಲಿ ಏನು ಕಳಪೆ ಮಟ್ಟದಲ್ಲಿ ಆಗಿದೆ ಈ ಒಂದು ರಸ್ತೆ ಏನು ಮಾಡಲಾಗಿದೆ. ಈ ಒಂದು ರಸ್ತೆ 1 ವರ್ಷನೂ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಈ ಒಂದು ರಸ್ತೆ 1 ವರ್ಷಕ್ಕಿಂತ ಮುಂಚೆನೆ ಹದಗೆಟ್ಟು ಹೋಗ್ಬೋದು. ಈಗ ಅಲ್ಲಿ ನೀವು ವಿಜುವಲ್ಸ್ ಅಲ್ಲಿ ಕೂಡ ನೋಡ್ತಾ ಇರ್ಬೋದು, ಕೈಯಿಂದ ತೆಗೆದ್ರು ಕೂಡ ಒಂದು ರಸ್ತೆ ಬರ್ತಾ ಇರುವಂತದ್ದು. ಅಲ್ಲಿ ಜಲ್ಲಿಕಲ್ಲನ್ನ ಹಾಕಲಾಗಿದೆ, ಏನು ವಸ್ತುಗಳನ್ನ ಯೂಸ್ ಮಾಡಲಾಗಿದೆ, ಆ ಎಲ್ಲ ಈಗ ಹೊರಗಡೆ ಬರ್ತಾ ಇರುವಂತದ್ದು. ಈ ರೀತಿಯಾಗಿ ಕಳಪೆ ಮಟ್ಟದಲ್ಲಿ ಈ ಒಂದು ಅಭಿವೃದ್ಧಿ ಕಾರ್ಯ ನಡೆದಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು.
ಒಳ್ಳೆ ಸಂಬಂಧ ಅದು ಈ ಓಡಗಾಡಿ ಬಂದು ಮುರಿದೋತ್ ಅಂತ ಹೇಳೋಣ ನೀನ್ ಹೇಳಿಕೆ ಮುರಿದೋತ್ತಣ ಕಲ್ಲುಗಳು ಹಂಗೆ ಬರ್ತಾವ ಕೊಡ್ತಾವ್ರ ಯಾರು ಬೇರೆ ಕಂಕರ ಕಾಣಿಸ್ತಾರೆ ಸಿಮೆಂಟ್ ಇಲ್ಲ ಅಂದ್ರೆ ಏನು ಮಿಕ್ಸ್ ಇಲ್ಲ ಏನಪ್ಪ ಮಾತಾಡ್ತೀನಿ ಕಲ್ಲು ಕಲ್ಲು ಹಂಗೆ ಬರ್ತಾವ ಪೂರ್ತಿ ಸರ್ ನೋಡ್ರಿ 150 ಮೀಟರ್ ಇಲ್ಲ 50 ಲಕ್ಷ ರೂಪಾಯಿಗೆ 223 24 ಸಾಲಲ್ಲಿ ಇದಕ್ಕೆಲ್ಲ ನೇರವಾಗಿ ಸಾಮಾನ್ಯಪ್ಪನ ಏನಪ್ಪ ವ್ಯಾಪಾರಿಕ ಸಂಬಂಧ ಏನಪ್ಪ ಅವ್ರಿಗೆ ನಡೀತಾರೆ ಬುಡಕ್ಕೆ ಪ್ಲಂಬಿಂಗ್ ಮಾಡಿಲ್ಲ ಹೈಟ್ ಮಾಡಿಲ್ಲ ಏನಿಲ್ಲ ಏನಪ್ಪ ಅದು ಒಂದು ಲೋಡ್ ಆರ್ ಬಂದಂತೆ ಹೊಡೆದೋಗ್ತಾರೆ ಈಗ ಚೆನ್ನಾಗಿ ಕ್ಯೂರಿಂಗ್ ಕೂಡ ಇಲ್ಲ ಏನಪ್ಪ ಅದು ಇಂಥ ಭ್ರಷ್ಟಾಚಾರಿಗಳು ಹೇಳೋದ ಕಲ್ಲು ಹಂಗೆ ಬರ್ತಾವೆ ಕಲ್ಲು ಹೋಗ್ತಾಗ ಕೆಲಸ ಏನು ಮಾಡಿ ಸರ್ ಕಲ್ಲು ನಂಬರ್ ಕೊಟ್ಟಿರಲ್ಲ ನೋಡಿ ಕಲ್ಲು ನೋಡಿ ಹೆಂಗಾಗಿ ಬಂದು ನೋಡ್ಕೊಂಡು ಹೋಗ್ಬಿಡು ಫ್ಲಾಟ್ ಅದ ಫ್ಲಾಟ್ ಮೇಲೆ ಒಳ್ಳೆ ಸಂಬಂಧ ಅದು ಈ ಓಡಗಾಡಿ ಬಂದು ಮುರಿದೋತ್ ಅಂತ ಮಾನ್ವಿಯ ಕರಡಿಗುಡ್ಡ ಗ್ರಾಮದಲ್ಲಿ ರಸ್ತೆಯ ಕಳಪೆ ಕಾಮಗಾರಿಯ ಬಗ್ಗೆ ಸುದ್ದಿಯನ್ನ ನೀಡ್ತಾ ಇದ್ವಿ. 50 ಲಕ್ಷ ರೂಪಾಯಿ ವೆಚ್ಚದ ಈ ಒಂದು ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಮಟ್ಟದಲ್ಲಿ ಆಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇತ್ತು. ಗುತ್ತಿಗೆದಾರನ ನಿರ್ಲಕ್ಷ್ಯಕ್ಕೆ ಈ ಒಂದು ಗ್ರಾಮದ ಪ್ರಮುಖ ರಸ್ತೆ ಕಳಪೆಯಾಗಿರುವಂತದ್ದು. ಇನ್ನೂವರೆಗೂ ಕ್ಯೂರಿಂಗ್ ಆಗಿಲ್ಲ, ಜಲ್ಲಿ ಕಲ್ಲುಗಳು ಕಿತ್ತು ಬರ್ತಾ ಇವೆ. ಕರಡಿಗುಡ್ಡ ಹಳ್ಳಿಯಲ್ಲಿ ನಿರ್ಮಿಸಲಾಗಿರುವಂತಹ ಈ ಒಂದು ರಸ್ತೆಯ ದುಸ್ಥಿತಿ ಈ ರೀತಿ ಇರುವಂತದ್ದು. ಮಾನ್ವಿ ತಾಲೂಕು ವ್ಯಾಪ್ತಿಯಲ್ಲಿರುವ ಕರಡಿಗುಡ್ಡ ಗ್ರಾಮದ ದುಸ್ಥಿತಿಯನ್ನ ನೀವು ನೋಡ್ತಾ ಇದ್ದೀರಾ. ಗುತ್ತಿಗೆದಾರ ಮೋಹನ್ ಎಂಬವರಿಂದ ಈ ಒಂದು ಕಳಪೆ ಕಾಮಗಾರಿ ನಡೆದಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇತ್ತು. ಎಡಬಲಿ ಸಮುವೇಲಪ್ಪ, ನಿಮ್ಮ ಕೆಲಸ ಇದೇನಾ ಎಂಬುದಾಗಿ ಅಲ್ಲಿನ ಗ್ರಾಮಸ್ಥರು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಕಾಮಗಾರಿ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿಗಳನ್ನ ಅಧಿಕಾರಿಗಳು ಲೂಟಿ ಹೊಡೆದಿದ್ದಾರಾ? ಅಧಿಕಾರಿಗಳು ಹಾಗೆ ಗುತ್ತಿಗೆದಾರನ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಮಾನ್ವಿ ತಾಲೂಕಿನ ಕರಡಿಗುಡ್ಡ ಗ್ರಾಮದಲ್ಲಿ ನಿರ್ಮಿಸಲಾಗಿರುವಂತಹ ಸಿಸಿ ರಸ್ತೆ ಸಂಪೂರ್ಣವಾಗಿ ಕಳಪೆಯಾಗಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಲೋಕೋಪಯೋಗಿ ಇಲಾಖೆ ವತಿಯಿಂದ ನಿರ್ಮಿಸಲಾಗಿರುವ 50 ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಸಂಪೂರ್ಣವಾಗಿ ಕಳಪೆಯಾಗಿದೆ ಎಂಬುದಾಗಿ ರೈತರು ದೂರಿರುವಂತದ್ದು. ಗುತ್ತಿಗೆದಾರ ಮೋಹನ್ ಎಂಬವರಿಂದ ಕಾಮಗಾರಿ ನಡೆದಿದ್ದು ಸರಿಯಾಗಿ ಕ್ಯೂರಿಂಗ್ ಮಾಡಿಲ್ಲ. ರಸ್ತೆಯ ಎರಡೂ ಬದಿಗಳಲ್ಲಿ ಜಲ್ಲಿ ಕಲ್ಲುಗಳು ಕಿತ್ತು ಬರ್ತಾ ಇವೆ ಎಂಬುದಾಗಿ ಆರೋಪಿಸಲಾಗಿರುವಂತದ್ದು. ಅಂದಾಜು ಪ್ರತಿಯಂತೆ ಎಡಬಲಿ ಸಮುವೇಲಪ್ಪ, ಜೆಇ ಮಕ್ಸೂದ್, ಗುತ್ತಿಗೆದಾರ ಮೋಹನ್ ಕಾಮಗಾರಿಯನ್ನ ಬೇಕಾಬಿಟ್ಟಿಯಾಗಿ ಮಾಡಿದ್ದಾರೆ ಎಂಬುದಾಗಿ ದೂರಿರುವಂತದ್ದು. ಇನ್ನು ಕರಡಿಗುಡ್ಡ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸಿಸಿ ರಸ್ತೆಯ ಕಾಮಗಾರಿ ಕಳಪೆಯಾಗಿದ್ದು ಈ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು ಎಂಬುದಾಗಿ ಒತ್ತಾಯಿಸಲಾಗ್ತಾ ಇರುವಂತದ್ದು. ಇನ್ನು ಮಾನ್ವಿ ಲೋಕೋಪಯೋಗಿ ಇಲಾಖೆಯಿಂದ ಕರಡಿಗುಡ್ಡ ಗ್ರಾಮದ ರಸ್ತೆಗೆ ಸಿಸಿ ರಸ್ತೆ ನಿರ್ಮಾಣ ಮಾಡೋದಾಗಿ 2023-24ನೇ ಸಾಲಿನ 50 ಲಕ್ಷ ಅನುದಾನ ಗುತ್ತಿಗೆದಾರ ಮೋಹನ್ ಕಳಪೆ ಕಾಮಗಾರಿಯನ್ನ ಮಾಡಿ ಜೆಇ ಮಕ್ಸೂದ್, ಎಡಬಲಿ ಸಮುವೇಲಪ್ಪ ಲೂಟಿ ಮಾಡಿದ್ದಾರೆ ಎಂಬುದಾಗಿ ರೈತ ಸಂಘದ ಮುಖಂಡರು ಗಂಭೀರವಾದ ಆರೋಪವನ್ನ ಮಾಡ್ತಾ ಇರುವಂತದ್ದು. ಇನ್ನು ರೈತ ಸಂಘದ ಮುಖಂಡರು
ಕಾಮಗಾರಿ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ವೀಕ್ಷಣೆಯನ್ನ ಮಾಡಿ ಸರಿಯಾಗಿ ನೀರು ಸಿಂಪರಣೆ ಮಾಡಿಲ್ಲ ಅಂದಾಜು ಪತ್ರಿಕೆಯಂತೆ ಎಡಬ್ಲ್ಯೂ ಸಮುವೇಲಪ್ಪ, ಜೆಇ ಮಕ್ಸೂದ್, ಗುತ್ತಿಗೆದಾರ ಮೋಹನ್ ಕಾಮಗಾರಿ ಮಾಡದೆ ಬೇಕಾಬಿಟ್ಟಿಯಾಗಿ ಕಳಪೆ ಕೆಲಸವನ್ನ ಮಾಡಿದ್ದಾರೆ ಎಂಬುದಾಗಿ ಕಿಡಿಕಾರಿರುವಂತದ್ದು. ಇನ್ನು ಸರ್ಕಾರ ಕರಡಿಗುಡ್ಡ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸಿಸಿ ರಸ್ತೆಯ ಕಾಮಗಾರಿ ಸಂಬಂಧ ಸಮಗ್ರವಾಗಿ ತನಿಖೆ ಮಾಡಿದ್ರೆ ಕಳಪೆ ಕಾಮಗಾರಿ ನಡೆದಿರುವುದು ಸತ್ಯ ಎಂಬುದಾಗಿ ಬಯಲಿಗೆ ಬೀಳೋದು ಪಕ್ಕಾ ಎಂಬುದಾಗಿ ರೈತ ಸಂಘದ ಮುಖಂಡರು ಆಗ್ರಹವಾಗಿದೆ. ಕಲ್ಲುಗಳು ಹಂಗೆ ಬರ್ತಾವ. ಹಲೋ ಕಂಕರ್ ಕಾಣಿಸ್ತಾರೆ. ಸಿಮೆಂಟ್ ಇಲ್ಲ ಅಂದ್ರೆ ಏನು ಮಿಕ್ಸ್ ಇಲ್ಲ ಏನಪ್ಪ ಮಾತಾಡೋದು. ಕಲ್ಲು ಕಲ್ಲು ಹಂಗೆ ಬರ್ತಾವ ಪೂರ್ತಿ ಸರ್. ನೋಡ್ರಿ 150 ಫೀಟ್ ಇಲ್ಲ, 50 ಲಕ್ಷ ರೂಪಾಯಿಗೆ 223 24 ಸಾಲಲ್ಲಿ ಇದಕ್ಕೆಲ್ಲ ನೇರವಾಗಿ ಸಾಮಾನ್ಯ ಪರಿತ ಸಂಬಂಧ ಏನಪ್ಪ ಅವ್ರಿಗೆ ನಡೀತಾರೆ. ಬುಡಕ್ಕೆ ಪ್ಲಂಬಿಂಗ್ ಮಾಡಿಲ್ಲ, ಹೈಟ್ ಮಾಡಿಲ್ಲ, ಏನಿಲ್ಲ ಏನಪ್ಪ. ಒಂದು ಲೋಡ್ ಬಂದಂತೆ ಹೊಡೆದೋಗ್ತಾರೆ. ಈಗ ಚೆನ್ನಾಗಿ ಕ್ಯೂರಿಂಗ್ ಕೂಡ ಇಲ್ಲ ಏನಪ್ಪ. ಇಂಥ ಭ್ರಷ್ಟಾಚಾರಿಗಳು ಹೇಳೋದ ಕಲ್ಲು ತೆಗೆದ್ರೆ ಹಂಗೆ ಬರ್ತಾವೆ. ಕಲ್ಲು ಬೋಸಾಗ ಕೆಲಸ ಮಾಡಿ ಸರ್. ಕಲ್ಲು ನಂಬರ್ ಕೊಟ್ಟಿರಲ್ಲ ನೋಡಿದ್ವಿ ಕಲ್ಲು ಕೂಡ ಹೆಂಗಾಕಿ ಬಂದು ನೋಡ್ಕೊಂಡು ಹೋಗ್ಬಿಡು. ಫ್ಲಾಟ್ ಅಲ್ಲ, ಫ್ಲಾಟ್ ಮೇಲೆ ಒಳ್ಳೆ ಸಂಬಂಧ ಅದು. ಈ ಓಡಗಾಡಿ ಬಂದು ಮುರಿದೋತ್ ಅಂತ ಹೇಳೋಣ. ಏನು ಹೇಳಿ ಮುರಿದೋತ್ತಣ ಕಲ್ಲುಗಳು ಹಂಗೆ ಬರ್ತಾವ. ಹಲೋ ಕೊಡ್ತಾವ್ರ ಕಂಕರ್ ಕಾಣಿಸ್ತಾರೆ. ಸಿಮೆಂಟ್ ಇಲ್ಲ ಅಂದ್ರೆ ಏನು ಮಿಕ್ಸ್ ಇಲ್ಲ ಏನಪ್ಪ ಮಾತಾಡೋದು. ಕಲ್ಲು ಕಲ್ಲು ಹಂಗೆ ಬರ್ತಾವ ಪೂರ್ತಿ ಸರ್. ನೋಡ್ರಿ 150 ಫೀಟ್ ಇಲ್ಲ, 50 ಲಕ್ಷ ರೂಪಾಯಿಗೆ 223 24 ಸಾಲಲ್ಲಿ ಇದಕ್ಕೆಲ್ಲ ನೇರವಾಗಿ ಸಾಮಾನ್ಯ ಪರಿತ ಮಾನ್ವಿ ಕರಡಿಗುಡ್ಡದ ಗ್ರಾಮದ ಕಳಪೆ ಕಾಮಗಾರಿಯ ಸುದ್ದಿಯನ್ನ ಈಡೆನ್ಸ್ ನ್ಯೂಸ್ ಬಿತ್ತರಿಸ್ತಾ ಇತ್ತು. ಇದರಲ್ಲಿ ಒಂದು ಆರೋಪ ಕೇಳಿ ಬರ್ತಾ ಇತ್ತು ಎಡಬ್ಲ್ಯೂ ಸಮುವೇಲಪ್ಪ ಅವ್ರ ಮೇಲೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ವಿಷಯ, ನಿಜವಾಗ್ಲೂ ಕಳಪೆ ಮಟ್ಟದಲ್ಲಿ ಆಗಿದ್ಯಾ ಎಂಬ ಕೇಳನ ಎಂಬುದಾಗಿ ಈಡೆನ್ಸ್ ನ್ಯೂಸ್ ಅವರನ್ನ ಸಂಪರ್ಕಕ್ಕೆ ತರಲು ಪ್ರಯತ್ನಿಸ್ತು. ಸುಮಾರು ಸಾರಿ ಕಾಲ್ ಮಾಡಿದಾಗ ಕಾಲ್ ರಿಸೀವ್ ಮಾಡಲಿಲ್ಲ. ಅದಾದ್ಮೇಲೆ ಕಾಲ್ ಮಾಡಿದಾಗ ಒಂದ್ ರೀತಿಯಲ್ಲಿ ಈಡೆನ್ಸ್ ನ್ಯೂಸ್ ಮೀಡಿಯಾ ಅಂತ ಗೊತ್ತಾದ ತಕ್ಷಣ ಕಾಲ್ ಅನ್ನ ಕಟ್ ಮಾಡಿರುವಂತದ್ದು. ಅಲ್ಲ, ನೀವು ನಿಜವಾಗ್ಲೂ ಕೆಲಸವನ್ನ ಮಾಡಿದ್ರೆ, ಪಕ್ಷಪಾತವಾಗಿ ಕೆಲಸವನ್ನ ಮಾಡಿದ್ರೆ ತಾವು ಕಾಲ್ ರಿಸೀವ್ ಮಾಡಿ ಏನಾಗಿದೆ, ನಿಜವಾಗ್ಲೂ ಕಳಪೆ ಮಟ್ಟದಲ್ಲಿ ಆಗಿದ್ಯಾ ಅಥವಾ ಹಣ ಬಿಡುಗಡೆಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿತ್ತಾ ಎಂಬುದಾಗಿ ಒಂದು ಕ್ಲಾರಿಟಿಯನ್ನ ಕೊಡ್ಬೋದಿತ್ತು ಅಂತ ನನಗನ್ಸುತ್ತೆ. ಈ ರೀತಿಯಾಗಿ ಮೀಡಿಯಾ ಅಂತ ಗೊತ್ತಾದ ತಕ್ಷಣ ಅಥವಾ ಈಡೆನ್ಸ್ ನ್ಯೂಸ್ ಇಂದ ಕಾಲ್ ಮಾಡಿದ್ದೇವೆ, ಈ ರೀತಿ ಒಂದು ಸುದ್ದಿ ಬರ್ತಾ ಇದೆ, ಈ ರೀತಿ ನಿಮ್ಮ ಮೇಲೆ ಒಂದು ಆರೋಪ ಬರ್ತಾ ಇದೆ ಅಂತ ಗೊತ್ತಾದ್ಮೇಲೆ ಕಾಲ್ ಅನ್ನ ಕಟ್ ಮಾಡೋದು ಎಷ್ಟು ಸರಿ? ಇದರಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಸಮುವೇಲಪ್ಪ ಅವರು ಭಾಗಿಯಾಗಿದ್ದಾರೆ ಎಂಬುದಾಗಿ ಪ್ರತ್ಯಕ್ಷವಾಗಿ ಕಂಡು ಬರ್ತಾ ಇದೆ. ಒಂದ್ ವೇಳೆ ಅದರಲ್ಲಿ ಏನಾದ್ರೂ ಅವ್ರು ತಪ್ಪಿರ್ಲಿಲ್ಲ ಅಂದ್ರೆ, ಈ ಒಂದು ಕಳಪೆ ಕಾಮಗಾರಿಯಲ್ಲಿ ಸಮುವೇಲಪ್ಪ ಅವರ ತಪ್ಪಿರ್ಲಿಲ್ಲ ಅಂದ್ರೆ ಅವ್ರು ಮಾತಾಡ್ಬೋದಿತ್ತು ಅಂತ ನನ್ಗನ್ಸುತ್ತೆ. ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆಯವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಅಲ್ಲಿನ ಮೋಹನ್ ಆಗಿರ್ಬೋದು, ಗುತ್ತಿಗೆದಾರರ ಮೇಲೂ ಕೂಡ ಆರೋಪ ಕೇಳಿ ಬರ್ತಾ ಇದೆ. ಆದ್ರೆ ಈಗ ಎಡಬ್ಲ್ಯೂ ಅವರು ಈ ರೀತಿ ಕಾಲ್ ಅನ್ನ ರಿಸೀವ್ ಮಾಡಿ ಮೀಡಿಯಾ ಅಂತ ಗೊತ್ತಾದ ತಕ್ಷಣ, ಈ ರೀತಿ ಒಂದು ಆರೋಪ ಬರ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಸಮಜಾಯಿಷಿ ಕೊಡೋದಕ್ಕಿಂತ ಕಾಲ್ ಕಟ್ ಮಾಡಿ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ, ಬೇಜವಾಬ್ದಾರಿತನವನ್ನ ವಹಿಸ್ತಾ ಇದ್ದಾರೆ ಅಂದ್ಮೇಲೆ ಇದರಲ್ಲಿ ಪ್ರತ್ಯಕ್ಷವಾಗಿ ಕಂಡು ಬರ್ತಾ ಇದೆ ಎಡಬ್ಲ್ಯೂ ಸಮುವೇಲಪ್ಪ ಅವರು ಭಾಗಿಯಾಗಿದ್ದಾರೆ. ನಿಜವಾಗ್ಲೂ ಇದರಲ್ಲಿ ಲೂಟಿ ಹೊಡೆಯುವಂತಹ ಕೆಲಸ, ಈ ಒಂದು ಕಾಮಗಾರಿಯಲ್ಲಿ ಲೂಟಿ ಹೊಡೆಯುವಂತಹ ಕೆಲಸ ಆಗಿದೆ ಎಂಬುದಾಗಿ ಇಲ್ಲಿ ಕಂಡು ಬರ್ತಾ ಇದೆ. ಈಗಲಾದ್ರೂ ಅಲ್ಲಿನ ಜನಪ್ರತಿನಿಧಿಗಳು
ಈಗಲಾದ್ರೂ ಅಲ್ಲಿನ ಶಾಸಕರು ಎಚ್ಚೆತ್ತುಕೊಳ್ಬೇಕು. ಇಲ್ಲಿ ಏನು ದೊಡ್ಡ ರೀತಿಯ ಲೂಟಿಗಳು ಆಗ್ತಾ ಇದೆ ತಮ್ಮ ಕ್ಷೇತ್ರದಲ್ಲಿ. ತಾವೇನು ಹಣವನ್ನ ಸರ್ಕಾರದಿಂದ ಈಸ್ಕೊಂಡು ಸರ್ಕಾರದಿಂದ ಅನುದಾನವನ್ನ ಬಿಡುಗಡೆ ಮಾಡಿಕೊಂಡು ಏನು ತಮ್ಮ ಕ್ಷೇತ್ರದ ಅಭಿವೃದ್ಧಿಗಳಿಗಾಗಿ ಮೀಸಲಿಡ್ತಾ ಇದ್ದೀರಾ, ನಿಜವಾಗ್ಲೂ ಅಭಿವೃದ್ಧಿಗಳು ಆಗ್ತಾ ಇಲ್ಲ. ಇಲ್ಲಿನ ಅಧಿಕಾರಿಗಳು ಲೂಟಿ ಹೊಡೆಯುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ತಾವು ಗಮನವನ್ನ ವಹಿಸಬೇಕು ಎಂಬುದಾಗಿ ಅಲ್ಲಿನ ಕ್ಷೇತ್ರದ ಏನು ಜನಪ್ರತಿನಿಧಿಗಳು, ಕ್ಷೇತ್ರದ ಶಾಸಕರಿಗೆ ಈಡನ್ಸ್ ನ್ಯೂಸ್ ವಾಹಿನಿಯ ಮುಖಾಂತರ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ತಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಏನು ಸರ್ಕಾರದಿಂದ ಅನುದಾನವನ್ನ ಬಿಡುಗಡೆ ಮಾಡಿಸ್ಕೊಳ್ತಾ ಇದ್ದೀರಾ, ಆ ಅನುದಾನ ಆಗ್ತಾ ಇಲ್ಲ. ಇಂತಹ ಅಧಿಕಾರಿಗಳು ಲೂಟಿ ಹೊಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಂಬುದಾಗಿ ಗೊತ್ತಾಗ್ತಾ ಇದೆ. ಈಗ ನಮ್ಮ ಹೆಸರು ಕೆ ರಾಮಕೃಷ್ಣ ಅಂತ KRS ತಾಲೂಕು ಗೌರವ ಕೆಲಸ ಮಾಡ್ತಾ ಇದ್ದೀವಿ. ಇದು ಕಾಮಗಾರಿ ಇಲ್ಲಿಂದ ಜೋಗರ ತಾಲೂಕು ಜೋಗರಲ್ಲಿಂದ ಈ ಕಡೆ ಶಾಗವಾಯಿ ಜಂಬಲ್ಗಿರಿ ಶಿರುವಾರ ಮಾನ್ವಿ ಈ ರಸ್ತೆ ಕಾಮಗಾರಿ ನಡೆದಿದೆ. ಇಲ್ಲಿ 2021-23 ಸಾಲ ಉಳಿದಿದೆ. 24 ಇದೆ. ಏನು ಕಾಮಗಾರಿ ಸ್ವಲ್ಪನೂ ಬೇಸಾಗಿಲ್ಲ. ಇದು ಎಲ್ಲಿ ಸರ್ ನೀವು ನೋಡ್ತಾ ಇರೋದು? ಇವಾಗ ನೋಡ್ತಾ ಇದ್ದೇನೆ ಮಾನ್ವಿ ADB ಇಲ್ಲಿ ಅವ್ರು ಕಾಮಗಾರಿ ತಗೊಂಡಿದ್ದು. ಅವರು ಸಾಕಾದ್ರೆ ಶ್ರೀಮಂತ ಗಳಿಸಿಬಿಟ್ಟು ಅನಿವಾರ್ಯ ಹಣದಿಂದ ಎಲ್ಲ ವ್ಯವಹಾರಗಳು ಅನಿವಾರ್ಯ ಯಾವಾಗಲಿಂತ ಗಳಿಸಿಕೊಂಡಿದ್ದಾನೆ ಅವರು ಇಲ್ಲಿಂದ ವಜೆ ಮಾಡಿ ನಮ್ಮ ತಲೆ ಬೇಡ ಅಂತ ವರ್ಗಾವಣೆ ಮಾಡ್ಬೇಕಂತ. ಇದು ಕಾಮಗಾರಿ ಎಲ್ಲಿ ನಡೆದಿದೆ? ಯಾವ ಪ್ಲೇಸ್ ಇದು? ಇದು ಯಾವ್ದು ಕರಡಿಗುಡ್ಡ ರಸ್ತೆಯಲ್ಲಿ ಸರಿಯಾಗಿ ನಡೆದಿಲ್ಲ. ನೋಡ್ತಿಲ್ಲ, ಬರೀ ಚಿಮುಟು ಮ್ಯಾಗ ಇದು ಕ್ಲೀನಿಂಗ್ ಆಗಿಲ್ಲ, ಇಲ್ಲಿ ವೈಟಿಂಗ್ ಮಾಡಿಲ್ಲ, ಯಾವುದಿಲ್ಲ. ಎಲ್ಲ ಕಾಮಗಾರಿ ಕಳಪೆ ಕಾಮಗಾರಿ ಮಾಡಿದ್ದಾರೆ. ಜನರಿಗೆ ಸೌಲಭ್ಯ ಆಗಿಲ್ಲ ರೀ. ಅವರು ತಿನ್ನಕ್ಕೆ ಮಾಡ್ತಾ ಇದಾರೆ. ಯಾವ್ದೋ ಸೌಲಭ್ಯ ADB ಆಗಲಿ ಇನ್ನೊಬ್ಬರಾಗ್ಲಿ ಎಲ್ಲ ತಿನ್ನಕ್ಕೆ ಮಾಡ್ತಾ ಇದಾರೆ. ಅವ್ರು ದುಡ್ಡು ಮಾಡಕ್ಕೆ ಬಂದಾರೆ. ಅವ್ರು ಏನೋ ಜನರ ರಸ್ತೆ ಬಗ್ಗೆ ಅಭಿವೃದ್ಧಿ ಮಾಡಕ್ಕೆ ಬಂದಿಲ್ಲ. ಅವರು ದಿನಕ್ಕೆ ಬಂದಿದ್ದಾರೆ. ಮತ್ತೆ ಹಿಂಗಾದ್ರೆ ಹೆಂಗ್ ಸರ್? ಮತ್ತೆ ದೇಶದ ಕಲ್ಪನೆ ಜನರಿಗೆ ಮುಟ್ಟೋದು, ಸೌಲಭ್ಯಗಳು, ರಸ್ತೆ ಸುಧಾರಣೆ ಆಗೋದ ಇದೇ ರೀತಿನ ಕಳಪೆ ಮಾಡ್ಕೊಳ್ಳೋದ? ನಮ್ಮ ಇಲ್ಲಿ ಶಾಸಕರು ಇದಾರಲ್ಲ, ಶಾಸಕರು ಇದ್ರ ಬಗ್ಗೆ ಬೇಜಾರ್ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಸರ್? ಅಂಬಯ್ಯ ಸಾವ್ಕಾರ ಅಂತ. ನಮ್ ಯಾಕ ಸರ್ ಅವ್ರು ಇದೆಲ್ಲ ತನಿಖೆ ಮಾಡ್ಬೇಕಲ್ರಿ. ಒಬ್ಬ ADB ಅವರು ಬಂದ ಮೇಲೆ ಅವ್ರು ಏನು ಕೆಲಸ ಮಾಡ್ತಾ ಇದಾರೆ, ಏನಿಲ್ಲ. ಜನರ ಬಲ್ ಸ್ಪಂದನ ಕೊಡ್ತಾನ ಇಲ್ಲ, ಯಾವ್ದು ಸ್ಪಂದನ ಕೊಡ್ಲಕ್ಕ ಅವ್ರು ಯಾಕ್ರಿ ನಮ್ಮಲ್ಲಿ ಕೆಲಸ ಮಾಡ್ಬೇಕು? ಅವ್ರಿಗೆ ವರ್ಗಾವಣೆ ಮಾಡಿ ಬೇರೆ ಕಡೆ ಹಾಕ್ರಿ. ನಮ್ದಲ್ಲಿ ಬೇಡ ಸರಿಯಾಗಿ ಕ್ಯೂರಿಂಗ್ ಮಾಡಿಲ್ಲ, ಏರಿಂಗ್ ಕೋಟಿಂಗ್ ಆಗಿಲ್ಲ. ಹುಡುಕ ಹಂಗೆ ಐತ್ರಿ ಕಂಕರ ನೋಡಿ ಸರ್, ತೋರಿಸಿರಲ್ಲ ನಾವು. ಮತ್ತೆ ಈಗಾದ್ರೆ ಹೆಂಗ್ ಸರ್ 50 ಲಕ್ಷ ರೂಪಾಯಿ ಇದಕ್ಕ 1-1.5 ಕಿಲೋಮೀಟರ್ ಆಗ್ತಿದ್ದು. ಇದು ಮಾಡಿದ್ರೆ 1-1.5 ಕಿಲೋಮೀಟರ್ ಆಗ್ತದೆ. ಆ ದುಡ್ಡಿಗೆ 150 ಮೀಟರ್ ಆಗಿದೆ. ಎಷ್ಟು ದುಡ್ಡು ಹೊಡೆದಿರ್ಬೋದ್ರಿ? ಮತ್ತೆ ನಿಮ್ದು ಆಗ್ರಹ ಏನ್ ಸರ್? ಈಗ ಆಗ್ರಹ ಏನಿದೆ, ಬೇಸು ಖಂಡಿತ ಆಗಿ ಇನ್ನೂ ಏನಾದ್ರು ಹೋರಾಟ ಮಾಡ್ಬೇಕು. ಇದ್ರ ಕಿತ್ತಿ ಮತ್ತೆ ಚಲೋತ್ನಾಗ ಹಾಕ್ಬೇಕು ಸರ್. ಇಲ್ಲಿ ನಡೆದಂತ ಕಾಮಗಾರಿ ಸರ್ ಇದು ಪರಿಪೂರ್ಣವಾಗಿ ಕಳಪೆ ಮಟ್ಟದಲ್ಲಿ ಕೂಡಿದೆ ಸರ್. ಇದು ಈ ಕಾಮಗಾರಿನ ಪ್ರಭಾರಿ ADB ಆದಂತ ಸಾಮಲೆಪುರ ನೇರ ಹೊಣೆಗಾರ ಸರ್. ಇದಕ್ಕೆಲ್ಲ ಜೈ ಆದಂತ ಮುಕ್ಷುದ್ದೀನ್ ಅವರು, ಗುತ್ತಿದಾರ ಆದಂತ ಮೋಹನ್ ಅವರು ಎಲ್ಲ ಸೇರಿಕೊಂಡು ಕೇಸಿ 150 ಮೀಟರ್ ಇಲ್ಲ ಸರ್. ಈಗ ನಿಮ್ಗೆ ತೋರಿಸಂಗೆ ನಾವು ಬುಡಕ್ಕೆಲ್ಲ ದಾಬಸ್ ಮಾಡಿಲ್ಲ, ಕಂಕರ್ಗಳು ಹಾಕಿಲ್ಲ, ಏನ್ ಹಾಕಿಲ್ಲ ಸರ್. ಕ್ಯೂರಿಂಗ್ ಕೂಡ ಸಹ ಆಗಿಲ್ಲ ಸರ್. ಇದು ಕಳಪೆ ಮಟ್ಟದಲ್ಲಿ ಕೂಡಿ ಕೇಸಿ 150 ಮೀಟರ್ ಇಲ್ಲ ಸರ್. ಇದು ಒಂದು 50 ಲಕ್ಷ ರೂಪಾಯಿ ಬಿಲ್ ಅನ್ನು ಎತ್ತೊಳೆ ಮಾಡ್ರಿ ಸರ್. ಅಲ್ಲ ಸರ್, ಇದು ಯಾವ ಊರಿನ ಸರ್ ಇದು ರೋಡ್? ಅದು ಸರ್ ಇದು ನೋಡ್ರಿ ಸರ್, ಕಡಿಗುಡ್ಡ ಸರ್ಕಲ್ ನಿಂದ ಕಡಿಗುಡ್ಡ ಹೋಗೋ ಸಂಪರ್ಕ ಸರ್. KKRDP ಯೋಜನೆಯಲ್ಲಿ ಸರ್ 23-24 ಸಾಲಿನಲ್ಲಿ ಸರ್ ಇದು. ಮತ್ತೆ ಈಗಾದ್ರೆ ಹೆಂಗ್ ಸರ್ ಮತ್ತೆ ಅಭಿವೃದ್ಧಿ ಆಗೋದು ಯಾವಾಗ ಸರ್? ಯಾವಾಗ ಅಭಿವೃದ್ಧಿ ಆಗಲ್ಲ ಸರ್. ಯಾಕಂತ ನೋಡಿ ಸರ್, ಇಲ್ಲಿ ಮಾನಿಟರಿಂಗ್ ಪ್ರಭಾರಿ ಅಧಿಕಾರಿಗಳಿಂದ ಎಲ್ಲ ನಡೆದಿದೆ ಸರ್. ಈಗ ಕಾಯಂ ಆಗಿ ಬಂದಂತ ಅಧಿಕಾರಿಗಳಿಗೆ ಅವರಿಗೆ ಸ್ವಲ್ಪ ಬಿಗಿವಿರುತ್ತೆ ಸರ್. ಈಗ ಪ್ರಭಾರ ಆಗಿ ಬಂದಂತ ವ್ಯಕ್ತಿಗಳಿಗೆ ಯಾವುದೇ ಬಿಗಿವಿಲ್ಲ ಸರ್. ಸಾಮಲೆಪ್ಪ ಜೈ ಅಂತ ಅವರನ್ನ ಅಕ್ರಮವಾಗಿ ಮಾಡಿದಂತ ಆಸ್ತಿಯನ್ನು ತನಿಖೆ ಮಾಡಬೇಕು. ಅವರು ಅಕ್ರಮವಾಗಿ ಮಾಡಿದಂತ ಕಾರು, ಬಂಗ್ಲೆ, ಹೊಲ, ಮನೆಯನ್ನೆಲ್ಲ ಪರಿಪೂರ್ಣವಾಗಿ ತನಿಖೆ ಮಾಡ್ಬೇಕು ಸರ್. ಮುಂದಿನ ದಿನಗಳಲ್ಲಿ ನಾವು ಅವ್ರ ವಿರುದ್ಧ ಉಗ್ರವಾದ ಹೋರಾಟ ಮಾಡ್ತಾರೆ ಸರ್. ಅಲ್ಲ ಸರ್, ನೀವು ಕಾಮಗಾರಿ ವಿಸಿಟ್ ಕೊಟ್ಟರೆ ಯಾವ ರೀತಿ ನಡೆದಿದೆ ಸರ್ ಕಾಮಗಾರಿ? ಪೂರ್ತಿ ಕಳಪೆ ಮಟ್ಟದಲ್ಲಿ ಆಗಿದಂತ ಕಾಮಗಾರಿ ಸರ್ ಅದು. ಸರ್ ಒಂದು 20 ದಿನ ಹಿಂದ್ಗಡೆ ನಾವು ಒಂದು ಮೆಮೊರಾಂಡಮ್ ಕೊಟ್ಟಿವಿ ಸರ್. ಯಾವುದೇ ಕಾರಣಕ್ಕೂ ಚೆನ್ನಾಗಿ ಆಗಿಲ್ಲ ಸರ್, ಇದನ್ನೆಲ್ಲ ನೀವು ಚೆನ್ನಾಗಿ ಮಾಡ್ಕೊಂಡು ಹೋಗಿ ರೋಡ್ ಅಂತ ಕೇಸಿ ಅವ್ರೇನ್ ಸರ್. ನಾವು ಕೊಟ್ಟಂತ ಮೆಮೊರಾಂಡಮ್ಗೆ ಅವ್ರಿಗೆ ಏನು ಪ್ರಯೋಜನ ಆಗಿಲ್ಲ ಸರ್. ಈಗ ಹಂಗಾಗಿ ನಾವು ಬಂದಂತ ಪರಿಶೀಲನೆ ಮಾಡಕ್ ಬಂದಿವಿ ಸರ್. ಇಲ್ಲೆಲ್ಲ ನಿಮ್ಮೆದುರಿಗೆ ಕಾಣದಂತ ಕಾಮಗಾರಿ ನೋಡ್ರಿ ಸರ್. ನಿಮ್ಗೆಲ್ಲ ತೋರಿಸಿ ಸರ್. ಬುಡಕ್ಕೆಲ್ಲ ಸಣ್ಣ ಸರ್ ಕಲ್ಲ ಹಾಕಿಸಿ ಇದು ಕೆಲಸನೇ ಕಳಪೆ ಮಟ್ಟದಲ್ಲಿ ಅರ್ಧಂಬರ್ಧ ಕೆಲಸ ಮಾಡಿ ಸರ್. ಮತ್ತೆ ಈಗಾದ್ರೆ ಹೆಂಗ್ ಸರ್? ಮತ್ತೆ ಸರ್ಕಾರದ ಅನುದಾನ ಜನರಿಗೆ ಮುಟ್ಟದ ಯಾವಾಗ ಒಂದ್ ರೀತಿ ಲೂಟಿ ಮಾಡೋದಕ್ಕೆ ನಿಂತಿದ್ದಾರಾ? ಇಲ್ಲ ಸರ್, ಇದು ಸರ್ಕಾರದ ಅನುದಾನವನ್ನು ಲೂಟಿ ಮಾಡಕ್ ನಿಂತ ಸರ್. ಈಗ ಲೂಟಿ ಮಾಡೋದು ಹೆಂಗೆ ಅಂದ್ರೆ ನೋಡಿ ಸರ್, ಈಗ ಅವರು ಪ್ರಭಾರಾಗಿ ಕಾರ್ಯನಿರ್ವಹಿಸುವಂತ ಅಧಿಕಾರಿಗಳಿಗೆ
ಮೇನ್ ಕುಮ್ಮಕ್ ಸರ್. ಈಗ ಕಾಯಂ ಆಗಿ ಬಂದಂತ ಅಧಿಕಾರಿಗಳಿಗೆ ಬಿಗು ಇರ್ತಾರೆ, ಮೇಲಧಿಕಾರಿಗಳು ಒತ್ತಡ ಇರ್ತಾರೆ. ಈಗ ಇವ್ರು ಪ್ರಬರಾಗಿ ಬಂದಂತ ಶಾಸಕರ ಕವಿಗೊಂಬೆಯಾಗಿ ಇವ್ರು ಕೆಲಸ ಮಾಡ್ತಿದ್ದಾರೆ ಸರ್. ಹಂಗಾಗಿದ್ದಾಗ ಮತ್ತೆ ಏನ್ ಅಧಿಕಾರಿಗಳು ಏನಿಲ್ಲ ಸರ್, ಏನು ಮಾಡಕ್ ಸಾಧ್ಯ ಇಲ್ಲ ಸರ್. ಗುತ್ತಿಗೆದಾರ ಯಾರು ಸರ್? ಗುತ್ತಿದಾರ ಅಂತ ಮೋಹನ್ ಅವರು ಸರ್. ಮತ್ತೆ ಅವ್ರಿಗೆ ಮತ್ತೆ ಕಾಳದಿಲ್ಲ ಸರ್ ಈ ರೀತಿಯಾಗಿ ಮಾಡೋದಕ್ಕೆ ಸರ್. ನೋಡಿ ಸರ್, ಈಗ ಅಧಿಕಾರಿಗಳೇ ಕುಮ್ಮಕ್ಕಿಂತ ಅವ್ರು ಗುತ್ತಿದಾರ ಏನ್ ಮಾಡ್ತಾರೆ ಸರ್. ಈಗ ಅಧಿಕಾರಿಗಳು ಈಗ ಸಾಧ್ಯದಾಗ ಗುತ್ತಿದಾರ ಏನ್ ಮಾಡ್ತಾರೆ ಸರ್. ಯಾರು ತಮಗೆ ಪರ್ಸೆಂಟೇಜ್ ಬಂದ್ರೆ ಸಾಕು ಸರ್. ನೋಡಿ ಮಕ್ಷುದ್ದೀನ್ ಅವ್ರು ಜೈ ಸರ್, AWL ಅಂತ ಸಮಲೆಪುರ ಸರ್. ಮತ್ತೆ ಹಿಂಗಾದ್ರೆ ಹೆಂಗ ಸರ್? ಮತ್ತೆ ಜನರಿಗೆ ಮುಟ್ಟೋದ್ ಯಾವಾಗ? ಸೌಲಭ್ಯಗಳು ದೊರಕೋದ್ ಯಾವಾಗ? ಯಾವುದೇ ಮುಟ್ಟಲ್ಲ ಸರ್, ಯಾವುದೇ ಕಾರಣಕ್ಕೆ ಏನಾಗಲ್ಲ ಸರ್. ಈಗ ನೋಡಿ ಸರ್, ಈಗ ನಡೆದಂತ ಮಾನಿಕ್ ತಾಲೂಕಿನಲ್ಲಿ KKRDBಯಲ್ಲಿ ಕೋಟ್ಯಾನುಗಟ್ಟಲೆ ಕೆಲಸ ಕಾಮಗಾರಿಗಳು ಚಲವಾಗಿದೆ ಸರ್. ಈಗ ಅದಕ್ಕೆಲ್ಲ ಕುಮ್ಮಕ್ ಇಡ್ತಿರುವಂತ AWL ಸಮಲೆಪುರ ನೇರವಣಿಗರು ಸರ್. ಇದೆಲ್ಲ ಅವ್ರನ್ನ ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು, ಅವ್ರ ಆಸ್ತಿ ತನಿಖೆ ಆಗಬೇಕು. ಅವ್ರನ್ನ ಇಲ್ಲಿಂದ ಸರ್ ಮಾನವಿಯಿಂದ ಬೇರೆ ಕಡೆ ಅವ್ರನ್ನ ವರ್ಗಾವಣೆ ಮಾಡಬೇಕು ಸರ್. ನಮ್ಮ ವಾದ ಸರ್, ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತಾರೆ. ನಮ್ಮ ನಂಬರ್